ಮೀಡಿಯಾ ಏನ್ರಿ ಮೀಡಿಯಾ ರೇ ಸ್ವಾಮಿ ಅಷ್ಟೊಂದು ಜೈಲ್ ಹೋಗಿ ಬಂದವ ನಾನು ಸ್ವಾಮಿ ನನಗೆ ಮೀಡಿಯಾನ ಏನ್ರಿ ಕಿತ್ಕೊಳ್ತೀರ ನಂದು ನಿಮ್ಗೆ ಯೋಗ್ಯತೆ ಇದೆನ್ರಿ ನಂಗೆ ನಿಮ್ಮ ಹೆಸರೇನಂತ? ನಮ್ಮ ಸತೀಶ್ ಅಂತ ಸರ್. ಯಾವ ಊರಿಂದ ಬಂದಿದ್ದೀರಿ? ನಿಮ್ಮ ಹೆಸರೇನಂತ? ನಮ್ಮ ಸತೀಶ್ ಅಂತ ಸರ್. ಯಾವ ಊರಿಂದ ಬಂದಿದ್ದೀರಿ? ನಾವು ಆಲ್ದೂರಿಂದ ಬಂದಿದ್ದೀವಿ. ಈ ರಂಗನ ಬಟ್ಟೆ ಬಗ್ಗೆ ಏನು ಹೇಳ್ತೀರಿ ಸರ್? ಏನಂದ್ರೆ ಇದೊಂದು ಒಳ್ಳೆ ಪ್ಲೇಸೇ, ಟ್ರೆಕ್ಕಿಂಗ್ ಮಾಡಿ ಬರ್ಬೇಕು ನಾವು ಪ್ಲೇಸಿಗೆ. ಬಟ್ ಎಲ್ಲರಿಗೂ ಈ ಪ್ಲೇಸ್ ಗೊತ್ತು, ಇಲ್ಲಿ ತನಕ ಮಾತ್ರ ಗೊತ್ತು. ಬಟ್ ಇಲ್ಲಿಂದ ಒಂದು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಆ ಟ್ರೆಕ್ಕಿಂಗ್ನ ಯಾರೂ ಮಾಡ್ತಿಲ್ಲ, ಯಾಕಂದರೆ ಇಲ್ಲಿ ದಾರಿ ಗೊತ್ತಿಲ್ವೋ ಅಥವಾ ಹೋಗಕ್ಕೆ ರಿಸ್ಕ್ ತಿಳ್ಕೊಂಡವ್ರು ಗೊತ್ತಿಲ್ಲ. ಬಟ್ ಹೋದ್ರೆ ಕೊನೆಗೆ ಅಲ್ಲಿ ಎಂಜಾಯ್ಮೆಂಟ್ ಚೆನ್ನಾಗಿ ಸಿಗುತ್ತೆ, ಹೋಗ್ಬೋದು. ಮ್ಯಾಲೆ ಏನಿರುತ್ತೆ ಸರ್ ಅಲ್ಲಿ? ಬಂಡೆಕಲ್ ಗುಡ್ಡ ಪೂರ್ತಿ ಕಾಣುತ್ತೆ. ಏನು ನಾವು ಬರ್ತೀವಿ ರಸ್ತೆ ಅದೆಲ್ಲ ಕಾಣುತ್ತೆ ಸಂಪೂರ್ಣವಾಗಿ. ಒಂದು ಒಳ್ಳೆ ಮೆಸ್ ತುಂಬಿದೆ, ಅದೆಲ್ಲ ತುಂಬ ಎಂಜಾಯ್ಮೆಂಟ್ ಪೀಸ್ಫುಲ್ ಆಗಿದೆ. ಗಾಳಿ ಮಳೆಯಲ್ಲಿ ಎಂಜಾಯ್ಮೆಂಟ್ ಮಾಡ್ಬೋದು ನಾವು ನೋಡಿ. ಸರ್ ನೀವು ಇಲ್ಲೇ ಲೋಕಲ್ ಅವರ? ಲೋಕಲ್. ಎಷ್ಟು ವರ್ಷದ ಹಳೆ ಇರ್ಬೋದು ಇದು? ಇದು ಹೆಚ್ಚು ಕಡಿಮೆ ಅಂದ್ರೆ ಒಂದು 70-75 ವರ್ಷ ಹಳೇದಿದೆ. ಚಿಕ್ಕಮಗಳೂರಿಂದ ತಗೊಂಡ್ರೆ ನಮಗೆ ಹೆಚ್ಚು ಕಡಿಮೆ ಅಂದ್ರೆ ಚಿಕ್ಕಮಗಳೂರಿಂದನೇ ನಮಗೆ ಆಲ್ದೂರಿಗೆ 18 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಆಗುತ್ತೆ. ಜನಗಳು ಬರೋದ್ರ ಬಗ್ಗೆ ಏನು ಹೇಳ್ತೀರಾ? ಜನಗಳು ಬರಲಿ, ತುಂಬ ಜನ ಬರಲಿ, ಫೇಮಸ್ ಆಗಲಿ. ಬಟ್ ಇಲ್ಲಿ ಬಂದು ಯಾವುದೇ ಬ್ಯಾಡ್ ಹ್ಯಾಬಿಟ್ ಡ್ರಿಂಕ್ಸಿಂಗ್ ಮಾಡ್ಕೆ ಬರೋದು, ಇನ್ಯಾವುದೋ ಹ್ಯಾಬಿಟ್ ಇಲ್ಲಿ ತಗೋಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್ ಯಾವ ಟೈಮಲ್ಲಿ ಬಂದರೆ ಒಳ್ಳೇದು? ಮಾನ್ಸೂನ್ ಟೈಮಲ್ಲೇ ಬಂದರೆ ಒಳ್ಳೆ. ತುಂಬ ಅಂದ್ರೆ ಇಲ್ಲಿ ಬಂದ ಮೇಲೆ ಯಾವುದೇ ಬ್ಯಾಡ್ ಹ್ಯಾಬಿಟ್ ತರಬಾರ್ದು. ಸೇಫಾಗಿ ಬಂದು ಸೇಫಾಗಿ ಹೋಗ್ಬೇಕು. ಯಾಕಂದರೆ ಎಲ್ಲರೂ ಬರೋ ಪ್ಲೇಸ್ ಇದು. ಹೆಚ್ಚು ಕಡಿಮೆ ಯಾರಿಗಾರು ಆಯ್ತು ಅಂದರೆ ಈಗ ನಾಳೆ ದಿನ ಇಲ್ಲೇ ಅವಾಯ್ಡ್ ಮಾಡ್ತಾರೆ, ಪೊಲೀಸ್ನವರೇ ಅವಾಯ್ಡ್ ಮಾಡ್ತಾರೆ, ಅಥವಾ ಇಲ್ಲಿ ಲೋಕಲ್ ಅವರು ಅವಾಯ್ಡ್ ಮಾಡ್ತಾರೆ. ಹಂಗಾಗಿ ಸೇಫಾಗಿ ಬಂದು ಸೇಫಾಗಿ ಹೋಗ್ಬೇಕು. ಸರ್ ನೀವು ಇಲ್ಲಿಗೆ ಎಷ್ಟು ಸತಿ ಬಂದಿದ್ದೀರಾ? ನಾನು ಒಂದು 5-6 ಸಲ ಬಂದಿದ್ದೆ. ಬಟ್ ಇಲ್ಲಿ ತನಕ ಬಂದಿದ್ದೆ. ಟಾಪಿಗೆ ಒಂದು 3-4 ಸಲ ಹೋಗಿನಿ ಅಷ್ಟೇ. ಬಗ್ಗೆ ಏನು ಹೇಳ್ತೀರಾ? ಬಂಡೆಕಲ್ ಮೇಲೆ ಇದ್ರ ಮೇಲೆ ಇಲ್ಲಿ ಹೋಗಿ ಈ ಟ್ರೈನ್ ಇದೆ, ಹತ್ಬೋದು. ಬಟ್ ಈ ಟೈಮಲ್ಲಿ ಹೊತ್ತ ಸ್ವಲ್ಪ ಡೇಂಜರ್, ಹೊತ್ತು ಬಾರ್ದು ಅಂತ ನಾನು ನನ್ನ ಸರ್. ಓಕೆ, ಥ್ಯಾಂಕ್ಸ್.